ಲಿಂಗೈಕ್ಯ ಸಣ್ಣ ಬಸವ ಮಹಾಸ್ವಾಮಿಗಳನ್ನ ನಾವೆಲ್ಲ ಸ್ಮರಿಸ್ಕೋಬೇಕಾಗ್ತದೆ. ಇವತ್ತು ಅವರು ಈ ಭಾಗದಲ್ಲಿ ಆಗದೆ ಹೋಗಿದ್ರೆ, ಆ ಶೈಕ್ಷಣಿಕ ಕ್ರಾಂತಿ ಇವತ್ತು ಮಾಡದೆ ಹೋಗಿದ್ರೆ ನಾವೆಲ್ಲ ಅಂಧಕಾರದಲ್ಲಿ ಇರ್ತಿದ್ದೀವಿ. ಅಂಧಕಾರ ಈ ಭಾಗದಲ್ಲಿ ಮಾಡಿದ್ದಾರೆ. ಆ ಭಾಗದಲ್ಲಿ ಸಿದ್ಧಗಂಗೆ ಮಠ ನಿನ್ನೆ ಸುತ್ತೂರಿನ ಸಲಿಗೆಯವರಿಗೆ ಬಂದು ಬಹಳ ಅಮೋಘವಾದಂತಹ ಕಾರ್ಯದಲ್ಲಿ ಭಾಗವಹಿಸಿ ಹೋಗಿದ್ದಾರೆ. ಈ ನಾಡಿನ ಎಲ್ಲ ಶ್ರೇಷ್ಠರ ಸಂದರ್ಭ ಕರೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಈ ಸಮಾರಂಭದ ಒಬ್ಬ ಗೌರವ ಅಧ್ಯಕ್ಷನಾಗಿ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಒಂದು ಕ್ಷಮೆಯನ್ನ ಕೇಳಬೇಕಾಗ್ತದೆ. ನಾನು ಕರ್ನಾಟಕ ಘನ ಸರ್ಕಾರ ಇವತ್ತು ಅನೇಕ ಯೋಜನೆಗಳ ಒತ್ತಡದಿಂದ ಸ್ವಲ್ಪ ನಾನು ಈ ತಾಲೂಕಿಗೆ ನೀರಾವರಿಗೆ 3-4 ಸಾವಿರ ಕೊಡಬೇಕಂದಿರ್ಬೋದು. ಅದರ ರಸ್ತೆಗಳಲ್ಲಿ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಬಹಳ ಪ್ರಾಮಾಣಿಕವಾಗಿ ಪ್ರಾಂಜೋರ ಮನಸ್ಸಿನಿಂದ ನಾನು ಒಪ್ಕೋಬೇಕಾಗ್ತದೆ, ಕ್ಷಮೆಯನ್ನ ಕೋರಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಆತ್ಮಸಾಕ್ಷಿ ಗಣವಾಗಿ ರಾಜಕಾರಣವನ್ನು 37 ವರ್ಷ ನಾನು ಮಾಡಿದ್ದೀನಿ. ನಮ್ಮಂತವ್ರು ಇಂಥ ಒತ್ತಡದೊಳಗೆ ರಾಜಕಾರಣ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥ ಆ ನಿಲುವಿನಲ್ಲಿ ಬಂದಿದ್ದೀವಿ ನಾವೆಲ್ಲ.